ನಾನು ಬಂದ ನಂತರ ಅದಕ್ಕೆ ನಿಯಮಗಳನ್ನಿಟ್ಟೆ. 5 ಗಂಟೆಗೆ ದೇವರು ಹೊರಗೆ ಹೊರಡಬೇಕು, 6 ಗಂಟೆಗೆ ಹೊರಾಂಗಣಕ್ಕೆ ಬರಬೇಕು, 8 ಗಂಟೆಗೆ ಕಟ್ಟೆ ಪೂಜೆ ಆಗಿ ಹೊರಗೆ ಹೋಗ್ಬೇಕು. ಈ ನಿಯಮಗಳನ್ನು ಮಾಡಿದ ಕಾರಣ ಇದು ಭಕ್ತಾದಿಗಳಿಗೆ ಅನುಕೂಲ ಆಯಿತು, ದೇವರು ಚಾಕ್ರಿ ಮಾಡುವವರಿಗೆ ಸಹ ಅನುಕೂಲ ಆಯಿತು, ಹಾಗೂ ಎಲ್ಲ ಉಳಿದ ಜನರುಗಳಿಗೆ ಕಟ್ಟೆ ಪೂಜೆ ಮಾಡುವವರಿಗೆ ಸಹ ಅನುಕೂಲ ಆಯಿತು. ನನ್ನ ನಡಿಗೆ ಹಳ್ಳಿಗೆ ಅಂತೇಳಿ ಕೆಲವರು ಹೇಳ್ತಾರೆ, ಹಾಗೆ ನಮ್ಮ ಭಕ್ತಾದಿಗಳ ನಡಿಗೆ ಮಾಲಿಂಗೇಶ್ವರನ ಕಡೆಗೆ ಅಂತ ಆಗಿದೆ. ಜಯ ಜಯ ಶಂಕರ ಸಾಂಬ ಸದಾಶಿವ ಮಹಾಲಿಂಗೇಶನೇ. ನನ್ನ ಹೆಸರು NK ಜಗನ್ನಿವಾಸ ರಾವ್, ಅಂದರೆ ನಟ್ಟೋಜಿ ಜಗನ್ನಿವಾಸ ರಾವ್ ಅಂತೇಳಿ. ನಾನು ವೃತ್ತಿಯಲ್ಲಿ ಕೃಷಿಕ ಹಾಗೂ ನ್ಯಾಯವಾದಿಯಾಗಿ ನನ್ನ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ. ದೇವಸ್ಥಾನದಲ್ಲಿ ನಾನು 1998ಕ್ಕೆ ಮೊಕ್ತೇಸರನಾಗಿ ನೇಮಕಗೊಂಡೆ. 1992ರಿಂದ 2006ರವರೆಗೆ ಆಡಳಿತ ಮುಕ್ತೇಸರಾಗಿ ಮಾತಾಬಾರ ಶ್ರೀ ಮಾಲಿಂಗೇಶ್ವರ ದೇವರ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿತು. ನನಗೆ ಅವಕಾಶ ಕಲ್ಪಿಸಿಕೊಟ್ಟವರು ಶ್ರೀಯುತ ವಿನಯ್ ಕುಮಾರ್ ಸೊರಕೆ, ರಮಾನಾಥ ರೈಗಳು. ನನ್ನ ಕರೆದು ನೀವು ಆಗಬೇಕು ಅಂತೇಳಿ ನನಗೆ ಆಹ್ವಾನ ಕೊಟ್ಟರು. ಅದರ ಪ್ರಕಾರ ನಾನು ಆದೆ, ದೇವಸ್ಥಾನದ ಆಡಳಿತ ಮುಕ್ತೇಸರನಾದೆ. ಆನಂತರ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯನಾಗಿ ಕೂಡ ನನ್ನನ್ನು ಆಯ್ಕೆ ಮಾಡಿದರು ಶ್ರೀಯುತ ರಮಾನಾಥ ರೈ ಮತ್ತು ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು. ಅದಕ್ಕೆ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೆ. ಮಾತಾಬಾರ ಮಾಲಿಂಗೇಶ್ವರ ದೇವಸ್ಥಾನದ್ದು ಅದರದ್ದೇ ಆದ ಇತಿಹಾಸ ಇದೆ. ಇದು ಇಲ್ಲಿಯ ಜನರ ಭಾವನೆಯ ಒಂದು ಕೇಂದ್ರ ಅಂತ ಹೇಳಿದರೆ ತಪ್ಪಲ್ಲ. ಹಲವು ವರ್ಷಗಳಿಂದ ಇಲ್ಲಿ ಭಕ್ತಾದಿಗಳು ಭಾಗವಹಿಸುವಂಥ ಆಸಕ್ತಿ ನಾವು ಯಾವ ದೇವಸ್ಥಾನದಲ್ಲಿ ಕಾಣ್ತಾ ಇಲ್ಲ. ಎಲ್ಲ ದೇವಸ್ಥಾನಗಳಲ್ಲಿ ನಾವು ವಿಸಿಟರ್ಸ್ ಅನ್ನು, ಬೇರೆ ಕಡೆಯಿಂದ ಬರುವವರನ್ನು ನೋಡ್ತೇವೆ. ಆದರೆ ಪುತ್ತೂರಿನಲ್ಲಿ ಇಲ್ಲಿಯ ಜನರೇ ದೇವರ ಬಗ್ಗೆ ತೋರಿಸುವ ಅಪಾರ ಪ್ರೀತಿ, ವಾತ್ಸಲ್ಯ ನಾವು ಪ್ರತಿ ಜಾತ್ರೆಯಲ್ಲಿ ಸಹ ನೋಡ್ತೇವೆ. ಎಲ್ಲಿದ್ದರೆ, ಫಾರಿನಲ್ಲಿದ್ದರೆ ಸಹ, ಪರದೇಶದಲ್ಲಿದ್ದರೆ ಸಹ ಭಕ್ತಾದಿ ಆ ಜಾತ್ರೆ ಹೊತ್ತಿಗೆ ಇಲ್ಲಿಗೆ ಬರ್ತಾರೆ. ಅಂಥ ಸಂಬಂಧಗಳು ದೇವರ ಬಗ್ಗೆ ಭಕ್ತಾದಿಗಳು ಇಟ್ಟುಕೊಂಡಿದ್ದಾರೆ. ಇನ್ನು ಮಾತಾಬಾರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮತ್ತು ನಮಗೆ ನಟ್ಟೋಜಿ ಕುಟುಂಬಕ್ಕೆ ಬಹಳ ಹಳೆಯ ನಂಟು. ನಮ್ಮ ಕೆಲವು ದಾಖಲೆಗಳ ಪ್ರಕಾರ ದೇವಸ್ಥಾನವನ್ನು ರೂಪಿಸಿದ ನಮ್ಮ ಪೂರ್ವಿಕರು ಅಂತ ಹೇಳ್ತಾರೆ. ಆದರೆ ನಾವು 1912ರವರೆಗೆ ನಾವು ದೇವಸ್ಥಾನದ ಆಡಳಿತದಲ್ಲಿದ್ದೆವು. ನಮ್ಮದು ಮೂಲ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ, ಅಲ್ಲಿ ನಮ್ಮ ಮೂಲ ಪೊಳಲಿಯಲ್ಲಿ. ಅಲ್ಲಿಂದ ನಾವು 2500 ವರ್ಷಗಳ ಹಿಂದೆ ಪುತ್ತೂರಿಗೆ ಬಂದವರು. ನಮ್ಮ ಬ್ರಾಂಚ್ ಪೊಳಲಿ ದೇವಸ್ಥಾನದ ಸ್ಥಾಪಕರು ಕೂಡ ನಮ್ಮ ಕುಟುಂಬದವರು. ನಮ್ಮ ಮನೆ ದೇವರು ಮಾತಾಬಾರ ಮಾಲಿಂಗೇಶ್ವರ ದೇವರು ಮತ್ತು ರಾಜರಾಜೇಶ್ವರಿ ದೇವರು. ನಮ್ಮ ಆಸ್ತಿಗಳು ಎಲ್ಲ ನಮ್ಮದು ಪುತ್ತೂರು, ಅರ್ಧ ಪುತ್ತೂರು ನಮ್ಮ ಕೈಯಲ್ಲಿತ್ತು. ನಮಗೆ ಆಗ ಬಂಗಾರಸ ಹಾಗೂ ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕ ನಮಗೆ ನಾವು ಇಲ್ಲಿಗೆ ಪುತ್ತೂರಿಗೆ ಬಂದಾಗ ನಮಗೆ 10,000 ವರಹದ ಭೂಮಿಯನ್ನು ಉಚಿತವಾಗಿ ಕೊಟ್ಟದ್ದು ದಾಖಲೆಗಳಿತ್ತು. ದೇವಸ್ಥಾನದ ಮುಂಭಾಗದಲ್ಲಿರುವ ಶಿಲಾಶಾಸನ ಕೂಡ ಇದನ್ನೇ ಹೇಳ್ತದೆ. ನಮ್ಮ ಪೂರ್ವಿಕರಿಗೆ ಉಂಬಳಿ ಕೊಟ್ಟ ಆಸ್ತಿಗಳು ಅಂತೇಳಿ. ದೇವಸ್ಥಾನದ ಸುತ್ತು ಜಾಗೆಗಳು ಕೂಡ ನಮ್ಮ ಕುಟುಂಬದ ಸ್ವಾಧೀನದಲ್ಲಿ ನಮ್ಮ ಸ್ವಂತ ಆಸ್ತಿಗಳು ಅಂತ ಹೇಳಿದರೆ ತಪ್ಪಲ್ಲ. ಮಾತಾಬಾರ ಮಾಲಿಂಗೇಶ್ವರ ದೇವಸ್ಥಾನ 1913ರ ನಂತರ ನಮ್ಮ ಕುಟುಂಬದ ಕೈ ತಪ್ಪಿದ ನಂತರ ಅದು ಸಾರ್ವಜನಿಕ ದೇವಸ್ಥಾನ ಅಂತ ಹೇಳಿ ಇಲಾಖೆಗಳಿಂದ ಡಿಕ್ಲೇರ್ ಆದ ನಂತರ ನಮ್ಮ ಪೂರ್ವಿಕರು ದೇವಸ್ಥಾನಕ್ಕೆ ಬರೋದು ಕಮ್ಮಿ ಮಾಡಿದ್ರು. ಆದರೆ ನನಗೆ ಒಂದು ಮಾಲಿಂಗೇಶ್ವರ ಪ್ರತಿ ಸರ್ತಿ ಕರಿತಿದ್ದ, ಬರಬೇಕು, ಯಾರಾದರೂ ಬರಬೇಕು ನನ್ನ ಸೇವೆ ಮಾಡಲಿಕ್ಕೆ ಅಂತೇಳಿ. ಹಾಗೆ 1998ರಲ್ಲಿ ನಾನು ಮುಕ್ತೇಸರನಾಗಿ ಆಯ್ಕೆಗಳು. ಆ ನಂತರ ದೇವರು ನಿತ್ಯ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತು. ನಾನು ಆಡಳಿತ ಮುಕ್ತೇಸರ ಆಗಿದ್ದ ಸಮಯದಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡಿದ್ದೆ. ಯಾಕೆಂತ ಹೇಳಿದರೆ ನಮ್ಮ ಮನೆ ದೇವರು ಆ ಪ್ರೀತಿ ಬೇರೆ. ಕಲ್ಯಾಣ ಮಂಟಪಕ್ಕಾಗಲಿ, ಶಿವನ ಮೂರ್ತಿ ಆಗಲಿ, ಅಥವಾ ಗದ್ದೆಯ ಭೂ ಸ್ವಾಧೀನತೆ ವಿಚಾರದಲ್ಲಿ ಪ್ರತಿಯೊಂದನ್ನು ತೀರ್ಮಾನ ಮಾಡುವುದಾಗಲಿ, ಆಮೇಲೆ ದೇವರ ಉತ್ಸವಗಳು, ನಾನು ಬರುವ ಮೊದಲು ಅದಕ್ಕೆ ಸರಿಯಾಗಿ ನಿಯಮಗಳು ಇಲ್ಲ. 10 ಗಂಟೆಗೆ 12 ಗಂಟೆಗೆಲ್ಲ ಹೋಗುವಂಥ ವ್ಯವಸ್ಥೆಗಳಿದೆ, ಬೆಳಿಗ್ಗೆ ಬರೋದು ಉತ್ಸವಕ್ಕೆ ಹೋಗಿ ಬರುವ. ನಾನು ಬಂದ ನಂತರ ಅದಕ್ಕೆ ನಿಯಮಗಳನ್ನಿಟ್ಟೆ. 5 ಗಂಟೆಗೆ ದೇವರು ಹೊರಗೆ ಹೊರಡಬೇಕು, 6 ಗಂಟೆಗೆ ಹೊರಾಂಗಣಕ್ಕೆ ಬರಬೇಕು, 8 ಗಂಟೆಗೆ ಕಟ್ಟೆ ಪೂಜೆ ಆಗಿ ಹೊರಗೆ ಹೋಗ್ಬೇಕು. ಈ ನಿಯಮಗಳನ್ನು ಮಾಡಿದ ಕಾರಣ ಇದು ಭಕ್ತಾದಿಗಳಿಗೆ ಅನುಕೂಲ ಆಯಿತು, ದೇವರು ಚಾಕ್ರಿ ಮಾಡುವವರಿಗೆ ಸಹ ಅನುಕೂಲ ಆಯಿತು, ಹಾಗೂ ಎಲ್ಲ ಉಳಿದ ಜನರುಗಳಿಗೆ ಕಟ್ಟೆ ಪೂಜೆ ಮಾಡುವವರಿಗೆ ಸಹ ಅನುಕೂಲ ಆಯಿತು. ಈ ನಿಯಮಗಳನ್ನು ಇವತ್ತಿಗೆ ಸಹ ನಡೀತಾ ಉಂಟು. ಒಂದು ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ, ದಿನೇ
ಮಾಲಿಂಗೇಶ್ವರ ಭಕ್ತಾದಿಗಳನ್ನು ಆಕರ್ಷಿಸ್ತಾ ಇದ್ದಾನೆ. ಇದಕ್ಕೆ ಮುಖ್ಯ ಕಾರಣ ಆತನಲ್ಲಿ ಇರೋ ಶಕ್ತಿ, ಚೈತನ್ಯ. ಭಕ್ತಾದಿಗಳು ಬಹಳವಾಗಿ ನಂಬಿದ್ದಾರೆ. ದೇವರಲ್ಲಿ ಮನಪೂರ್ವಕವಾಗಿ ಬೇಡಿಕೆ ಇಟ್ಟರೆ ಅದು ಖಂಡಿತ ನೆರವೇರ್ತದೆ ಅಂತೇಳಿ ಈ ದೃಷ್ಟಿಯಲ್ಲಿ ಇವತ್ತು ನಾವು ವರ್ಷ ದಿನೇ ಭಕ್ತಾದಿಗಳ ಹರಿವು ಮಾಲಿಂಗೇಶ್ವರನ ಕಡೆಗೆ. ನನ್ನ ನಡಿಗೆ ಹಳ್ಳಿಗೆ ಅಂತೇಳಿ ಕೆಲವರು ಹೇಳ್ತಾರೆ, ಹಾಗೆ ನಮ್ಮ ಭಕ್ತಾದಿಗಳ ನಡಿಗೆ ಮಾಲಿಂಗೇಶ್ವರನ ಕಡೆಗೆ ಅಂತ ಆಗಿದೆ. ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ಅದರಿಂದ ಒಟ್ಟಿಗೆ ಶಿಸ್ತುಬದ್ಧವಾಗಿ ವರ್ತಿಸ್ತಾರೆ. ನನಗೆ ಅದೊಂದು ಬಹಳ ಖುಷಿ. ನೀವು ಒಮ್ಮೆ ಭಕ್ತಾದಿಗಳಿಗೆ ನೀವು ಕ್ಯೂಯಲ್ಲಿ ಇರ್ಬೇಕಂತೇಳಿ ಕ್ಯೂಯಲ್ಲೇ ನಿಲ್ತಾರೆ. ಇದು ಗೊಂದಲಗಳಿಗೆ ಯಾವುದೇ ಅವಕಾಶಗಳು ಇಲ್ಲ. ರಥೋತ್ಸವದಲ್ಲಿ ಕೂಡ ಹಾಗೆ ಬ್ರಹ್ಮರಥ ಮೊದಲು ಇಲ್ಲ ಇತ್ತು. ಅದನ್ನು ಮುತ್ತಪ್ರೈಗಳು, ಶ್ರೀಮಾನ್ ದಿವಂಗತ ಮುತ್ತಪ್ರೈಗಳು ಇದನ್ನು ದೇವಸ್ಥಾನಕ್ಕೆ ಮಾಡಿಕೊಟ್ರು. ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಅವರ ಕೇಳ್ಕೊಂಡಿದ್ದೆ, ನಮಗೆ ದೇವಸ್ಥಾನಕ್ಕೆ ಬ್ರಹ್ಮರಥದ ರಥ ಬೇಕು ಅಂತೇಳಿ. ಹಾಗೆ ನನ್ನ ಅವಧಿ ಮುಗಿದ ನಂತರ ಅದು ಸಮರ್ಪಣೆ ಆಯಿತು. ಆದರೆ ಸಹ ಅದು ಬರಲಿಕ್ಕೆ ನನ್ನದು ಸಹ ಒಂದು ಕಾರಣ ಉಂಟು ಅಂತ ಹೇಳಿದರೆ ತಪ್ಪಲ್ಲ. ಮುತ್ತಪ್ರೈಗಳು ಅವರ ಪುಸ್ತಕದಲ್ಲಿ ಬರ್ತಿದ್ದಾರೆ, ಜಗನ್ನೇಶ್ವರರು ನನಗೆ ಒತ್ತಡ ಹಾಕಿದ ಕಾರಣ ನಾನು ಈ ಬ್ರಹ್ಮರಥವನ್ನು ಮಾಡಿಕೊಳ್ಳಿಕ್ಕೆ ಮುಂದೆ ಬಂದೆ ಅಂತೇಳಿ. ಮಾಲಿಂಗೇಶ್ವರನ ಮುಂಭಾಗದಲ್ಲಿ ಇರುವ ಗದ್ದೆ ಕೂಡ ಇವತ್ತು ಸಂಪೂರ್ಣ 14 ಎಕರೆ ಚಿಲ್ಲರೆ ದೇವಸ್ಥಾನದ ಕೈಯಲ್ಲಿದೆ. ಯಾವ ದೇವಸ್ಥಾನದಲ್ಲಿ ಸಹ ದೇವರ ಮುಂಭಾಗದಲ್ಲಿ ಇಷ್ಟು ವಿಶಾಲವಾದ ಸ್ಥಳಗಳು ಇರುವುದಿಲ್ಲ. ನಾವು ಸುಬ್ರಹ್ಮಣ್ಯ ನೋಡ್ತೇವೆ, ಕಟೀಲು ನೋಡ್ತೇವೆ, ದೊಡ್ಡ ದೊಡ್ಡ ದೇವಸ್ಥಾನ, ಕೊಲ್ಲೂರು ನೋಡ್ತೇವೆ, ಎಲ್ಲಿ ಸಹ ಇಷ್ಟು ವಿಶಾಲವಾದ ವೈಭವವಾದ ಜಾಗ ಇಲ್ಲ. ಇವತ್ತು ನಮಗೆ ಭಕ್ತಾದಿಗಳಿಗೆ ನಿಲ್ಲಿಕ್ಕೆ ಸಹ ಇದು ತುಂಬ ಅವಕಾಶ ಆಗ್ತದೆ. ಅದಲ್ಲದೆ ದೇವಸ್ಥಾನದ ಮುಂಭಾಗದಲ್ಲಿ ಸ್ಮಶಾನ ಕೂಡ ಇದೆ. ಇದು ಕೂಡ ಬಹಳ ವಿಶಿಷ್ಟ. ಯಾಕೆಂದರೆ ನಾವು ಕಾಶಿಯಲ್ಲಿ ನೋಡ್ತೇವೆ, ಕಾಶಿ ಬಿಟ್ಟರೆ ಮತ್ತೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ನೋಡ್ತಾ ಇರೋದು, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನೋಡೋದು. ಯಾಕೆಂತ ಹೇಳಿದರೆ ಸ್ಮಶಾನಕ್ಕೆ ಮತ್ತು ಈಶ್ವರನಿಗೆ ತುಂಬ ನಂಟು ಇದೆ. ಈಶ್ವರ ಧ್ಯಾನನಾಗಿ ಸ್ಮಶಾನದಲ್ಲಿ ಇರ್ತಾನೆ ಅಂತೇಳಿ ನಮ್ಮ ನಂಬಿಕೆಗಳು. ಆದ ಕಾರಣ ಅದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಇವತ್ತು ರಥಬೀದಿ ಆಗಲಿ ಅಥವಾ ನಾವು ಈಗ ಪ್ರತಿದಿನ ದೇವರ ಸವಾರಿ ಹೋಗುವಲ್ಲಿ ಆಗಲಿ, ಜನರು ಬಹಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಎಲ್ಲ ಭಕ್ತಾದಿಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಶ್ರದ್ಧಾ ಕೇಂದ್ರವನ್ನು ಬೆಳೆಸೋಣ. ಇದರಲ್ಲಿ ಯಾವುದೇ ರಾಜಕೀಯ ಬರದಾಗೆ ನಾವೆಲ್ಲರೂ ಸಹ ಪ್ರಯತ್ನ ಪಡೋಣ. ಆದರೆ ಮಾತ್ರ ಒಂದು ಶ್ರದ್ಧಾ ಕೇಂದ್ರ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಂಬಿಕೆಗಳು ಕೂಡ ಅಷ್ಟೇ. ಎಷ್ಟೋ ಜನ ಹೇಳೋದುಂಟು, ನಾನು ಕಷ್ಟದಲ್ಲಿ ಬಂದು ದೇವರ ಎದುರು ಕಣ್ಣೀರು ಹಾಕಿದರೆ ಆ ದೇವರು ನನಗೆ ಅದನ್ನು ಒಂದು ದಾರಿ ತೋರಿಸ್ತಾನೆ ಅಂತೇಳಿ. ಇದು ಮುಖ್ಯ, ನಂಬಿಕೆ ಬಹಳ ಮುಖ್ಯ. ಇವತ್ತು ಆ ನಂಬಿಕೆ ನಮ್ಮ ಪುತ್ತೂರು ಹಾಗೂ ಮಾಲಿಂಗೇಶ್ವರ ಭಕ್ತರ ಮಧ್ಯೆ ಇದ್ದ ಕಾರಣ ಇವತ್ತು ಈ ಸಂಸ್ಥೆ ಬೆಳೀತು. ಪುತ್ತೂರು ಮಾಲಿಂಗೇಶ್ವರ ಅಂತ ನಿಮ್ಮ ಮನಸ್ಸಲ್ಲಿ ಬಂದ ಕೂಡಲೇ ನಿಮ್ಗೆ ನೆನಪಾಗುತ್ತದೆ? ಈಶ್ವರನದ್ದು ನೆನಪಾಗ್ತದೆ, ನನ್ನ ದೇವರು ಅಂತ ಆಗ್ತದೆ. ಅಲ್ಲಿ ಹೋಗಿ ನನ್ನ ಕಷ್ಟವನ್ನು ನಿವೇದಿಸಿಕೊಳ್ಳುವಂತ ಎಂಬ ಭಾವನೆಗಳು ಕೂಡ ಬರ್ತದೆ. ಮಾಲಿಂಗೇಶ್ವರನ ಹೆಸರು ನಾವು ಮನೆಯಲ್ಲಿ ಇದ್ರೆ ಸಹ ದೇವರದ್ದು ನೆನೆಸುವಾಗ ನಾವು ಕೇಳುದು, ನನಗೆ ಒಳ್ಳೇದು ಮಾಡುದು, ಕಷ್ಟವನ್ನು ದೂರ ಮಾಡುದು ಅಂತೇಳಿ. ಈಗಿನ ಜಾತ್ರೆ ಆಗಿನ ಜಾತ್ರೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ? ಜಾತ್ರೆಗಳು ವರ್ಷ ಆಗುವಾಗ ಜನರ ಆಕರ್ಷಣೆಗೆ ಕೆಲವು ಸಲ ಬದಲಾವಣೆ ಆಗ್ಬೇಕಾಗ್ತದೆ. ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂದಿನ ರೀತಿಯಲ್ಲಿ ಇದ್ದಾಗೆ ಕೆಲವು ವ್ಯವಸ್ಥೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆಗಳು ಆಗ್ಬೇಕಾಗ್ತದೆ. ದೇವಸ್ಥಾನ ಇರುವುದು ಯಾರಿಗೆ? ದೇವರಿಗೆ ಬೇಡ ಏನು, ಆದರೆ ಭಕ್ತಾದಿಗಳಿಗೆ ನಮಗೆ ಬೇಕು. ನಮಗೆ ಬೇಕು ಅಂತೇಳಿ ಹೇಳಿ ನಾವು ಈ ಶ್ರದ್ಧಾ ಕೇಂದ್ರವನ್ನು ಬೆಳೆಸುದು. ಆದ್ರಿಂದ ದೇವಸ್ಥಾನದಲ್ಲಿ ದೇವರ ನಿಯಮಗಳನ್ನು ಪಾಲಿಸುವ ಒಟ್ಟಿಗೆ ಭಕ್ತಾದಿಗಳ ಹಿತದೃಷ್ಟಿ ಸಹ ನಾವು ಇಟ್ಟುಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಭಕ್ತಾದಿಗಳಿಗೋಸ್ಕರವೇ ದೇವಸ್ಥಾನ ಇರುವುದು. ಅವರ ಅಭಿವೃದ್ಧಿ ಕೂಡ ಬಹಳ ಮುಖ್ಯ. ಅವರ ಬೇಕು ಬೇಡಗಳನ್ನು ಕೂಡ ಆಲಿಸುವ ಜವಾಬ್ದಾರಿ ಆಡಳಿತ ಮಂಡಳಿಯಲ್ಲಿದೆ. ಆದ್ದರಿಂದ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಾನೂನಿನಲ್ಲಿ ಸಹ ಹಾಗೆ ಇದೆ, ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವ ಜವಾಬ್ದಾರಿ ಆಡಳಿತ ಮಂಡಳಿ. ನೀವು ಎಲ್ಲಿ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಡ್ತೀರ ಭಕ್ತಾದಿಗಳಿಗೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳ ಹರಿವು ಬರ್ತದೆ. ಯಾಕೆಂತೇಳಿ ನನಗೆ ಈ ದೇವಸ್ಥಾನಕ್ಕೆ ಹೋದರೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಪರಿಹಾರಗಳು ಸಿಗ್ತದೆ, ಅದರೊಟ್ಟಿಗೆ ನನಗೆ ಬೇರೆ ವ್ಯವಸ್ಥೆಗಳು ಕೂಡ ಇಲ್ಲಿ ಒದಗಿಸಿಕೊಡ್ತಾರೆ ಅಂತ. ಅದು ಬಹಳ ಮುಖ್ಯ. ದೇವಸ್ಥಾನ ಆ ರೀತಿ ಮಾಡಿದರೆ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಬರುವ ಎಲ್ಲ ಭಕ್ತಾದಿಗಳು ಅವರ ಶಕ್ತಿ ಮೀರಿ ಕಾಣಿಕೆಯನ್ನು ದೇವರಿಗೆ ಅರ್ಪಿಸ್ತಾರೆ. ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ಮಾತಾಡಿ ನಿಮ್ಮ ಒಂದು ಅಮೂಲ್ಯವಾದ ಸಮಯ. ಥ್ಯಾಂಕ್ ಯು.